ಹಾಯ್ ನಮಸ್ಕಾರ. ನಾನು ಇಂದಿರಾ ಲೋಕ. ಫೆಬ್ರವರಿ 1ನೇ ತಾರೀಕು ಭಾನುವಾರ ಭರತ ಹುಣ್ಣಿಮೆ ಪ್ರಯುಕ್ತ ಇಗ್ಲೂರು ರೇಣುಕಾ ಯಲ್ಲಮ್ಮ ದೇವಸ್ಥಾನದಲ್ಲಿ ವಾರ್ಷಿಕೋತ್ಸವ ಪೂಜಾ ಕಾರ್ಯಕ್ರಮ ಇದೆ. ನೀವೆಲ್ಲರೂ ಕೂಡ ತಮ್ಮ ತನು ಮನ ಧನಗಳನ್ನು ಅರ್ಪಣೆ ಮಾಡಿ ತಾಯಿ ಕೃಪೆ ಆಶೀರ್ವಾದವನ್ನು ಪಡ್ಕೋಬೇಕಾಗಿ ವಿನಂತಿ. ಹಾಗೆ ಸಾಯಂಕಾಲ 7 ಗಂಟೆಯಿಂದ ಕಾಮಿಡಿ ಕಿಲಾಡಿಗಳು ಹಾಗೂ ಸರಿಗಮಪ ತಂಡದವರಿಂದ ರಸಮಂಜರಿ ಕಾರ್ಯಕ್ರಮ, ಸಂಗೀತ ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಿಮ್ಮೆಲ್ಲರಲ್ಲೂ ಕೂಡ ಕಳಕಳಿಯ ಪ್ರಾರ್ಥನೆ. ಥ್ಯಾಂಕ್ ಯು. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾಮಿಡಿ ಕಿಲಾಡಿಗಳು ಮಂಥನ. ನಾನು ಹಿಗ್ಲೂರು ಚಂದಾಪುರಕ್ಕೆ ಬರ್ತಾ ಇದ್ದೀನಿ. ಏನಪ್ಪ ವಿಷಯ ಅಂತ ಅಂದರೆ, ಭಾನುವಾರ ಸಂಜೆ 7 ಗಂಟೆಗೆ ಫೆಬ್ರವರಿ 1ನೇ ತಾರೀಕು ಭರತ ಹುಣ್ಣಿಮೆ ವಾರ್ಷಿಕೋತ್ಸವದ ಪ್ರಯುಕ್ತವಾಗಿ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯವರ ದೇವಸ್ಥಾನದಲ್ಲಿ ಮನೋರಂಜನಾ ಕಾರ್ಯಕ್ರಮನ ಏರ್ಪಡಿಸಲಾಗಿದೆ. ಅಲ್ಲಿ ನಮ್ಮ ಕಾಮಿಡಿ ಕಿಲಾಡಿಗಳು ತುಂಬಾ ಜನ ಬರ್ತಾ ಇದ್ದಾರೆ, ನಾನು ಕೂಡ ಬರ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಯಶಸ್ವಿಗೊಳಿಸಬೇಕಂತ ತಮ್ಮ ಎಲ್ಲರಲ್ಲೂ ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕೆ ಪ್ರಕಾಶ್ ಅಂಬಳೆ ಮಾತಾಡ್ತಾ ಇದ್ದೀನಿ, ಕಾಲಘಟ್ಟ ಸಿನಿಮಾದ ನಿರ್ದೇಶಕ. ಇದೇ 1/2/2026 ಬೆಂಗಳೂರಲ್ಲಿ ನಡೀತಿರುವ ಕಾರ್ಯಕ್ರಮದಲ್ಲಿ, ಅಂದರೆ ಶ್ರೀ ರೇಣುಕಾ ದೇವಿ ಯಲ್ಲಮ್ಮ ಅಮ್ಮನವರ ವಾರ್ಷಿಕೋತ್ಸವದಲ್ಲಿ ನಾವು ಕಾಲಘಟ್ಟ ಚಿತ್ರತಂಡ ಭಾಗವಹಿಸ್ತಾ ಇದ್ದೀವಿ. ಆ ಕಾರ್ಯಕ್ರಮದಲ್ಲಿ ಪ್ರಶಾಂತ್ ಗುರುಗಳು ಅವರ ಸಾನ್ನಿಧ್ಯದಲ್ಲಿ ನಮ್ಮ ಕಾಲಘಟ್ಟ ಚಿತ್ರದ ಪೋಸ್ಟರನ್ನು ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಒಂದು ಶಕ್ತಿಯನ್ನು ತುಂಬಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಾನು ಕೇಳ್ಕೊಳ್ತೀನಿ. ಸೊ ಎಲ್ಲರೂ ಬನ್ನಿ, ನಮ್ಮ ಕಾಲಘಟ್ಟ ಚಿತ್ರತಂಡವೂ ಸಹ ಅಲ್ಲಿ ಬರುತ್ತೆ. ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನೆಚ್ಚಿನ ಹಿನ್ನೆಲೆ ಗಾಯಕಿ ಜಿ ಕನ್ನಡ ಸರಿಗಮಪ ಸೀಸನ್ 17 ಹಾಗೆ ಸರಿಗಮಪ ಸೀಸನ್ 18 ಚಾಂಪಿಯನ್ಶಿಪ್ನ ಫಸ್ಟ್ ರನ್ನರ್ ಅಪ್ ವರ್ಣಾ ಚವಾಣ್. ಇದೇ ಫೆಬ್ರವರಿ 1ನೇ ತಾರೀಕರಂದು ಭಾನುವಾರ 7 ಗಂಟೆಗೆ ಭರತ ಹುಣ್ಣಿಮೆ ವಾರ್ಷಿಕೋತ್ಸವದ ಪ್ರಯುಕ್ತ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ದೇವಸ್ಥಾನ, ಇಗ್ಲೂರು, ಚಂದಾಪುರ ಇಲ್ಲಿ ಹಾಸ್ಯ ಹಾಗೂ ಸಂಗೀತ ರಸಮಂಜರಿ ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ನಾನು ಕೂಡ ಬರ್ತಾ ಇದ್ದೀನಿ. ನಿಮ್ಮನ್ನೆಲ್ಲ ನಿಮ್ಮ ನೆಚ್ಚಿನ ಹಾಡುಗಳನ್ನ ಹಾಡಿ ಮನರಂಜಕ್ಕೆ ನೀವು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾಮಿಡಿ ಕಿಲಾಡಿ ಪ್ಯಾಕ್ ಹಿತೇಶ್ ಮಾತಾಡ್ತಿದ್ದೇನೆ. ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಶ್ರೀ ಯಲ್ಲಮ್ಮ ದೇವಿ ದೇವಸ್ಥಾನ, ಇಗ್ಗಲೂರು, ಆನೇಕಲ್ಲು ತಾಲೂಕು, ಬ್ಯಾಂಗ್ಳೂರು ಇದರ ಮಹಗ ಮಾಸದ ಭರತ ಹುಣ್ಣಿಮೆಯ ವಾರ್ಷಿಕೋತ್ಸವದ ಪ್ರಯುಕ್ತವಾಗಿ ಇದೇ ಬರುವ ಫೆಬ್ರವರಿ 1ನೇ ತಾರೀಕಿಗೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನು ರಂಜಿಸಲಿಕ್ಕೆ ನಾವು ಕಾಮಿಡಿ ಕಿಲಾಡಿಗಳು ಬರ್ತಿದ್ದೇವೆ, ಹಾಗೆ ಇನ್ನಷ್ಟು ಅನೇಕ ಕಲಾವಿದರು ಎಲ್ಲರೂ ಬರ್ತಿದ್ದೇವೆ. ಎಲ್ಲರೂ ಬನ್ನಿ, ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಿ ಅಂತ ಕೇಳ್ಕೊತಿದ್ದೇನೆ. ಧನ್ಯವಾದ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸರಿಗಮಪ ದ್ಯಾಮೇಶ್. ಆ ವಿಷಯ ಏನಪ್ಪ ಅಂದರೆ, ಭಾರತ ಹುಣ್ಣಿಮೆ ವಾರ್ಷಿಕೋತ್ಸವದ ಪ್ರಯುಕ್ತ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ದೇವಸ್ಥಾನ, ಇಗ್ಗಲೂರು, ಚಂದಾಪುರ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ನಾನು ಬರ್ತಾಯಿದ್ದೀನಿ. ಎಲ್ಲರೂ ಬನ್ನಿ, ಆ ಕಾರ್ಯಕ್ರಮ ಯಶಸ್ವಿಗೊಳಿಸೋಣ. ಇದೇ ದಿನಾಂಕ ಮುಂದಿನ ತಿಂಗಳು 1ನೇ ತಾರೀಕು 2ನೇ ತಿಂಗಳು 2026 ಈ ಕಾರ್ಯಕ್ರಮಕ್ಕೆ ನಾನು ಬರ್ತೀನಿ. ಎಲ್ಲರೂ ಬನ್ನಿ, ಆ ಕಾರ್ಯಕ್ರಮ ಯಶಸ್ವಿಗೊಳಿಸೋಣ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾಮಿಡಿ ಕಿಲಾಡಿಗಳು ಕೋಳಿಕಳ್ಳ ಮನೋಹರ್ ಗೌಡ. ಏನಂದರೆ, ಇದೇ ಫೆಬ್ರವರಿ 1ನೇ ತಾರೀಕು ಭಾನುವಾರ ಸಂಜೆ 7 ಗಂಟೆಗೆ ಭರತ ಹುಣ್ಣಿಮೆ ವಾರ್ಷಿಕೋತ್ಸವದ ಪ್ರಯುಕ್ತ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ದೇವಸ್ಥಾನ, ಇಗ್ಗಲೂರು, ಚಂದಾಪುರ ಇಲ್ಲಿ ಹಾಸ್ಯ ಕಾರ್ಯಕ್ರಮ ಮತ್ತು ಸಂಗೀತ ಕಾರ್ಯಕ್ರಮ ನಡೀತಾ ಇದೆ. ಸೊ ಕಾರ್ಯಕ್ರಮಕ್ಕೆ ನಾನು ಬರ್ತಾಯಿದ್ದೀನಿ. ನಮ್ಮ ಕಾಮಿಡಿ ಕಿಲಾಡಿ ತುಂಬ ಜನ ಆರ್ಟಿಸ್ಟ್ಗಳು ಬರ್ತಿದ್ದಾರೆ, ಸರಿಗಮದ ಸಿಂಗರ್ ಬರ್ತಿದ್ದಾರೆ. ಸೊ ಎಲ್ಲರೂ ದಯವಿಟ್ಟು ಬನ್ನಿ, ಒಂದು ಆ ಹಬ್ಬವನ್ನು ಇನ್ನಷ್ಟು ರಂಗೇರಿಸೋಣ. ಥ್ಯಾಂಕ್ ಯು. ಹಾಯ್ ನಮಸ್ತೆ ಎಲ್ರಿಗೂ. ನಾನು ಸರಿಗಮಪ ಸೀಸನ್ 20 ಗಾಯಕಿ ಸಂವೇದಿತಾ ಸುಭಾಷ್. ಫೆಬ್ರವರಿ 1ನೇ ತಾರೀಕು ಭಾನುವಾರ ಸಂಜೆ 7 ಗಂಟೆಗೆ ಭರತ ಹುಣ್ಣಿಮೆ ವಾರ್ಷಿಕೋತ್ಸವ ಪ್ರಯುಕ್ತವಾಗಿ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ದೇವಸ್ಥಾನ, ಇಗ್ಗಲೂರು, ಚಂದಾಪುರ ಇಲ್ಲಿ ಹಾಸ್ಯ ರಸಮಂಜರಿ ಹಾಗೂ ಸಂಗೀತ ರಸಮಂಜರಿ ಕಾರ್ಯಕ್ರಮ ಇರುತ್ತೆ. ನಾವೆಲ್ಲರೂ ಬರ್ತಾ ಇದ್ದೀವಿ. ನೀವು ಕೂಡ ಎಲ್ಲರೂ ತಪ್ಪದೆ ಬನ್ನಿ.